ನೂತನ ಸಚಿವ ಸಂಪುಟ ರಚನೆಯಾದ ಬಳಿಕ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸದ ಬಗ್ಗೆ ಪುತ್ರ ಯತೀಂದ್ರ ಸ್ಪಷ್ಟನೆ ನೀಡಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯಗೆ ಈ ಬಗ್ಗೆ ಯಾವುದೇ ಅಸಮಾಧಾನ ಇಲ್ಲ. ಹುಟ್ಟುಹಬ್ಬದ ಪ್ರಯುಕ್ತ ತಂದೆ ಲೋಕಭವನಕ್ಕೆ ತೆರಳಲು ಆಗಲಿಲ್ಲ ಅಂತ ಯತೀಂದ್ರ ತಿಳಿಸಿದ್ದಾರೆ. ಇನ್ನು ಸಚಿವ ಸಂಪುಟದಲ್ಲಿ ಯಾವ ಹಿರಿಯರನ್ನು ಕೂಡ ಕಡೆಗಣಿಸಿಲ್ಲ. ಹಿರಿಯರು ಕಿರಿಯರು ಎಲ್ಲರನ್ನೂ ಸೇರಿಸಿ ಸಂಪುಟ ಮಾಡಿದ್ದಾರೆ ಅಂತ ಹೇಳಿ ಯತೀಂದ್ರ ಹೇಳಿದ್ದಾರೆ. ವೀಕ್ಷಕರೇ, ಯತೀಂದ್ರ ಅವರು ಸಿದ್ದರಾಮಯ್ಯನವರು ಯಾಕೆ ಪ್ರಮಾಣ ವಚನಕ್ಕೆ ಬಂದಿಲ್ಲ ಅನ್ನೋದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹುಟ್ಟುಹಬ್ಬ ಇತ್ತು, ಅದಕ್ಕೋಸ್ಕರ ಪ್ರಮಾಣ ವಚನದಲ್ಲಿ ಭಾಗಿಯಾಗೋದಕ್ಕಾಗಲಿಲ್ಲ. ಸಚಿವ ಸಂಪುಟದಲ್ಲಿ ಯಾರಿಗೂ ಕೂಡ ಕಡೆಗಣಿಸಿಲ್ಲ. ಹಿರಿಯರು ಕಿರಿಯರು ಎಲ್ಲರಿಗೂ ಕೂಡ ತೆಗೆದುಕೊಂಡಿದ್ದಾರೆ ಹಾಗಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸರ್, ಈಗ ಸಚಿವ ಸಂಪುಟ ವಿಸ್ತರಣೆ ಆಗ್ತಕ್ಕಂತೆ ಕಾಂಗ್ರೆಸ್ನಲ್ಲಿ ಸ್ಫೋಟಗೊಂಡಿದೆ ಸರ್. ಡಿ.ಕೆ. ಶಿವಕುಮಾರ್ ಯಾವ ಮಟ್ಟಿಗೆ ಒಂದು ಆಕ್ರೋಶ ಆಗ್ತದೆ ಕಾರ್ಯಕರ್ತರು? ನೋಡಿ, ಯಾವುದೇ ಒಂದು ಸರ್ಕಾರದಲ್ಲಿ ಯಾವಾಗಲಾದರೂ ಸಂಪುಟ ಪುನಾರಚನೆ ಆದಾಗ ಅಥವಾ ವಿಸ್ತರಣೆ ಆದಾಗ ಒಂದಷ್ಟು ಸಚಿವಾಕಾಂಕ್ಷಿಗಳಿಗೆ ಸಿಗೋದಿಲ್ಲ. ಆಗ ಅವ್ರ ಕಾರ್ಯಕರ್ತಗಳು, ಅವರ ಬೆಂಬಲಿಗರು ಯಾರಿರ್ತಾರೆ, ಒಂದಷ್ಟು ಪ್ರತಿಭಟನೆ ಮಾಡೋದೆಲ್ಲ ಆಗುತ್ತೆ. ಅದು ಸಹಜವಾದದ್ದು. ಬಟ್ ಅದನ್ನೇ ಅಂತಹ ದೊಡ್ಡ ವಿಷಯ ಏನಲ್ಲ ಸರ್. ಅಂದ್ರೆ ಈಗ ಪ್ರಮುಖ ಯಶವಂತರಾಯಗೌಡ ಪಾಟೀಲ್ರು ಕೂಡ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೂ 10ಕ್ಕೂ ಹೆಚ್ಚು ಶಾಸಕರು ರಾಜೀನಾಮೆ ಕೊಡಕ್ಕೆ ಮುಂದಾಗಿದ್ದಾರೆ. ಇಂದಾನೆ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಂದು ಈಗಾಗಲೇ ರಾಜೀನಾಮೆ ಕೊಟ್ಟಿರ್ತಾರೆ. ಏನು ಹೇಳ್ತಾರೆ ಸರ್? ಇನ್ನೂ ಸಾಕಷ್ಟು ಜನ ಕೊಡೋರು ಇದ್ದಾರೆ. ಈಗ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಸಂಪುಟ ಪುನರಚನೆ ಅಥವಾ ವಿಸ್ತರಣೆ ಮಾಡಿದಾಗ ಈ ರೀತಿ ಒಂದಷ್ಟು ಅಸಮಾಧಾನಗಳು ಎಲ್ಲ ಪಕ್ಷಗಳಲ್ಲೂ, ಎಲ್ಲ ಸರ್ಕಾರದಲ್ಲೂ, ಎಲ್ಲ ಸಮಯದಲ್ಲೂ ಕೂಡ ಆಗಿವೆ. ಆದರೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವರು ಒಂದು ತೀರ್ಮಾನ ಮಾಡಿ ಒಂದಷ್ಟು ಜನನ ಸಚಿವರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ ಮೇಲೆ ಅದನ್ನು ಈ ಪಕ್ಷದವರು ಒಪ್ಕೊಳ್ಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಮತ್ತೆ ಇನ್ನೇನು ನಾನು ಕಾಮೆಂಟ್. ಸರ್, ಈಗ ಸಿದ್ದರಾಮಯ್ಯ ಅವರು ಇನ್ನೂ ಲೋಕಭವನಕ್ಕೆ ಬರಲಿಲ್ಲ, ಅಸಮಾಧಾನ ಆಗಿದೆ. ಜೊತೆಗೆ ಅವರು ಬಳಸಿರ್ತಕ್ಕಂಥ ಕೆಲವು ಶಾಸಕರ ಲಿಸ್ಟಲ್ಲಿ ಇರಲಿಲ್ಲ. ಬ್ಯಾಡಗಿ ಶಾಸಕರು ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತು ಯಾರ್ಯಾರು ಮಂತ್ರಿಗಳಾಗಿದ್ದರು ಅವರಲ್ಲಿ ಎಷ್ಟೊಂದು ಜನ ಬಂದು ತಂದೆಯವ್ರನ್ನ ಬಂದು ಭೇಟಿ ಮಾಡಿ ಶುಭಾಶಯಗಳು, ಆವತ್ತು ತಂದೆಯವ್ರ ಬರ್ತಡೇ ಕೂಡ ಆಯಿತು, ಹುಟ್ಟಿದಬ್ಬ ಕೂಡ ಆಯಿತು ನೆನ್ನೆ. ಸೊ ಹಾಗಾಗಿ ಬಂದು ಶುಭಾಶಯಗಳನ್ನು ಕೂಡ ತಿಳಿಸಿದರು. ತಂದೆಯವ್ರನ್ನೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ. ಸೊ ಅವ್ರಿಗೇನು ಅಸಮಾಧಾನ ಇಲ್ಲ. ಹಿರಿಯರು ಕೂಡ ಅಸಮಾಧಾನ ಇದ್ದಾರೆ. ಸಾಕಷ್ಟು ಹಿರಿಯರನ್ನ ಯಾವ ಹಿರಿಯರನ್ನು ಕಡೆಗಣಿಸಿಲ್ಲ. ಇವಾಗ ಒಂದು ಸರ್ಕಾರ ಮಾಡಿದಾಗ, ಒಂದು ಸಂಪುಟ ಅಂತ ರಚನೆ ಆದಾಗ ಹಿರಿಯರನ್ನ ಕಿರಿಯರನ್ನ ಎಲ್ಲರನ್ನೂ ಸೇರಿಸಿ ಸಂಪುಟ ಮಾಡ್ತಾರೆ ಅಲ್ವಾ? ಬರೀ ಹಿರಿಯರು ಅಥವಾ ಬರೀ ಕಿರಿಯರು ಎಲ್ಲರೂ ಬರೀ ಒಂದು ಹಿರಿಯರು ಮಾತ್ರ ಅಥವಾ ಬರೀ ಕಿರಿಯರು ಮಾತ್ರ ಮಾಡೋದಿಲ್ಲ. ಇಬ್ಬರೂ ಸೇರಿಸಿ ಒಂದು ಸಂಪುಟ ಮಾಡ್ತಾರೆ. ಹಾಗಾದಾಗ ಕೆಲವರು ಕೈ ಬಿಡೋದು ಸಹಜ ಇರುತ್ತೆ. ಸೊ ಹಾಗಾಗಿ ಅಂಥ ಅಸಮಾಧಾನ ಸಣ್ಣ ಪುಟ್ಟದ ಹಾಗೆ ಆಗುತ್ತೆ. ಸಮಾಧಾನ ಸರ್. ಈಗ